ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳುವುದಕ್ಕೆ ಏನನ್ನು ತಿನ್ನಬೇಕು? ಎ. ಮೊಸರು, ಬಿ. ಸಿಹಿ ಪದಾರ್ಥ, ಸಿ. ಬೆಲ್ಲ, ಡಿ. ಕ್ಯಾರೆಟ್. ಸರಿಯಾದಂಥ ಉತ್ತರ ಡಿ. ಕ್ಯಾರೆಟ್. ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಡಲು ಏನನ್ನು ತಿನ್ನಬೇಕು? ಎ. ಶುಂಠಿ, ಬಿ. ಕ್ಯಾರೆಟ್, ಸಿ. ಬೀಟ್ರೂಟ್, ಡಿ. ತುಪ್ಪ. ಸರಿಯಾದಂಥ ಉತ್ತರ ಸಿ. ಬೀಟ್ರೂಟ್. ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿದರೆ ರೋಗಗಳು ಹತ್ತಿರ ಸುಳಿಯುವುದಿಲ್ಲ? ಎ. 3 ಲೀಟರ್, ಬಿ. 4 ಲೀಟರ್, ಸಿ. 5 ಲೀಟರ್, ಡಿ. 6 ಲೀಟರ್. ಸರಿಯಾದಂಥ ಉತ್ತರ ಎ. 3 ಲೀಟರ್. ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ಮನುಷ್ಯನ ಎತ್ತರ ಹೆಚ್ಚಾಗಬಹುದು? ಎ. ಮೇಕೆ, ಬಿ. ಹಸು, ಸಿ. ಎಮ್ಮೆ, ಡಿ. ಕುರಿ. ಸರಿಯಾದಂಥ ಉತ್ತರ ಬಿ. ಹಸು. ಚರ್ಮದ ತುರಿಕೆ ಕಡಿಮೆಯಾಗಲು ಯಾವುದನ್ನು ಹಚ್ಚಬೇಕು? ಎ. ನಿಂಬೆ ರಸ, ಬಿ. ಬೆಳ್ಳುಳ್ಳಿ ರಸ, ಸಿ. ಕೊಬ್ಬರಿ ಎಣ್ಣೆ, ಡಿ. ಹರಳೆಣ್ಣೆ. ಸರಿಯಾದಂಥ ಉತ್ತರ ಬಿ. ಬೆಳ್ಳುಳ್ಳಿ ರಸ. ಯಾವ ನೀರಿನಲ್ಲಿ ಸ್ನಾನ ಮಾಡಿದರೆ ಶುಗರ್ ರೋಗ ಬರುವುದಿಲ್ಲ? ಎ. ಉಪ್ಪು ನೀರು, ಬಿ. ಬಿಸಿ ನೀರು, ಸಿ. ಮಿನರಲ್ ನೀರು, ಡಿ. ತಣ್ಣಗಿನ ನೀರು. ಸರಿಯಾದಂಥ ಉತ್ತರ ವಿ. ಬಿಸಿ ನೀರು. ಚಿಪ್ಸನ್ನು ಜಾಸ್ತಿ ತಿನ್ನುವುದರಿಂದ ಯಾವ ರೋಗ ಬರಬಹುದು? ಎ. ಕ್ಯಾನ್ಸರ್, ಬಿ. ಶುಗರ್, ಸಿ. ಹೃದಯದ ಸಮಸ್ಯೆ, ಡಿ. ಜೀರ್ಣ ಸಮಸ್ಯೆ. ಸರಿಯಾದಂಥ ಉತ್ತರ ಸಿ. ಹೃದಯದ ಸಮಸ್ಯೆ. ಬ್ರಷ್ ಮಾಡದೆ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಎ. ಶರೀರದಲ್ಲಿ ಉಷ್ಣತೆ ಕಡಿಮೆ, ಬಿ. ನರಗಳಿಗೆ ಬಲ, ಸಿ. ಬಲ ಬರುತ್ತದೆ, ಡಿ. ಇಮ್ಯುನಿಟಿ ಹೆಚ್ಚುತ್ತದೆ. ಸರಿಯಾದಂಥ ಉತ್ತರ ಡಿ. ಇಮ್ಯುನಿಟಿ ಬರುತ್ತದೆ. ಪ್ರತಿದಿನ ಮೀನು ತಿನ್ನುವುದರಿಂದ ಯಾವ ರೋಗ ಹತ್ತಿರಕ್ಕೂ ಸುಳಿಯುವುದಿಲ್ಲ? ಎ. ಸಕ್ಕರೆ ಕಾಯಿಲೆ, ಬಿ. ರಕ್ತದ ಒತ್ತಡ, ಸಿ. ಹೃದಯದ ಸಮಸ್ಯೆ, ಡಿ. ಕಿಡ್ನಿ ಸಮಸ್ಯೆ. ಸರಿಯಾದಂಥ ಉತ್ತರ ಸಿ. ಹೃದಯದ ಸಮಸ್ಯೆ. ಬಾಳೆಹಣ್ಣು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಎ. ಅಸ್ತಮಾ, ಬಿ. ಮಲಬದ್ಧತೆ, ಸಿ. ರಕ್ತದ ಒತ್ತಡ, ಡಿ. ಹಾರ್ಟ್ ಅಟ್ಯಾಕ್. ಸರಿಯಾದಂಥ ಉತ್ತರ ಎ. ಅಸ್ತಮಾ. ಹೊಟ್ಟೆ ಉಬ್ಬರದ ಸಮಸ್ಯೆ ಇದ್ದಲ್ಲಿ ಯಾವುದನ್ನು ಸೇವಿಸಬಾರದು? ಎ. ಖಾರ, ಬಿ. ಉಪ್ಪು, ಸಿ. ಕರಿದ ತಿನಿಸು, ಡಿ. ಹಾಲು. ಸರಿಯಾದಂಥ ಉತ್ತರ ಉಪ್ಪು ಮತ್ತು ಹಾಲು. ಯಾವ ರಕ್ತದ ಗುಂಪಿನವರಿಗೆ ಹೆಚ್ಚಿನದಾಗಿ ಹೃದಯಾಘಾತ ಆಗುವ ಸಾಧ್ಯತೆ ಇದೆ? ಎ. ಬಿ ಗ್ರೂಪ್, ಬಿ. ಎ ಬಿ ಗ್ರೂಪ್, ಸಿ. ಓ ಗ್ರೂಪ್, ಡಿ. ಎ ಗ್ರೂಪ್. ಸರಿಯಾದಂಥ ಉತ್ತರ ಎ. ಬಿ ಗ್ರೂಪ್.